ಹಾಯ್, ವೆಲ್ಕಮ್ ಟು ಅನುತನು ಲೈಫ್ ಸ್ಟೈಲ್ಸ್. ಏನು ಮಾತಾಡ್ತಾ ಬೆಂಡೆಕಾಯಿ ತೋರಿಸ್ತಾ ಇದ್ದಲ್ಲ ಅಂದರೆ ನಾನು ಮಾಡ್ತಾಯಿದ್ದೀನಿ ಬೆಂಡೆಕಾಯಿ ಡ್ರೈ ಫ್ರೈ ಇವತ್ತು. ಸೊ ಬೆಂಡೆಕಾಯಿನ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಟೈಮ್ ಹಿಡಿಯುತ್ತಷ್ಟೇ, ಬಟ್ ನೋಡೋಕ್ಕೂ ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟಾಗಿರುತ್ತೆ ಅಂತ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಟೈಮ್ ಹಿಡಿಸುತ್ತಿದ್ದು ಆಗೋದಕ್ಕೆ, ಸೊ ಪೇಷನ್ಸಿಂದ ಕಟ್ ಮಾಡ್ಕೊಳ್ಳಿ. ಸೊ ಕಡಾಯಿಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ. ಸೊ ಇವಾಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ. ಸಾಸಿವೆ ನಮ್ದು ಆ್ಯಡ್ ಆಗಿದೆ. ಸೊ ಸಾಸಿವೆ ಸಿಡ್ದಿದ ತಕ್ಷಣ ಬೆಂಡೆಕಾಯಿ ಹಾಕ್ಕೊಳ್ಳೋಣ. ಸಿಡಿಯೋದು ಒಂದು ಚಟಪಟ ಅಂತ ಎಗ್ರುತ್ತಲ್ಲ, ಅವಾಗ ನೆಕ್ಸ್ಟ್ ಪ್ರೊಸೀಜರ್ ಮಾಡಬೇಕು. ಯಾಕೆಂದರೆ ಇಲ್ಲಾಂದರೆ ಕಹಿ ಬಂದ್ಬಿಡುತ್ತೆ. ಸೊ ಇದು ವೆಯ್ಟ್ ಮಾಡೋಣ ಸಿಡಿಯೋವರೆಗೂ. ನಮ್ಮ ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಬೆಂಡೆಕಾಯಿನ ಆ್ಯಡ್ ಮಾಡ್ಕೋಣ. ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು, ಯಾಕಂದರೆ ಬೆಂಡೆಕಾಯಿ ಇದು ತುಂಬ ಡ್ರೈ ಫ್ರೈ ಅಲ್ವಾ. ನಾನು ಒಂಚೂರು ಮೀನ್ಸ್ ಆನಿಯನ್ನು ಟೊಮ್ಯಾಟೊ ಏನೂ ಹಾಕಿ ಮಾಡ್ತಾ ಇಲ್ಲ. ಜಸ್ಟು ಪೌಡ್ರುಗಳು, ಬೇಸಿಕ್ ಮಸಾಲಾಸ್ ಹಾಕಿ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ನಮ್ಮ ತನುಮಾಗೆ ತುಂಬ ಇಷ್ಟ. ನನಗೆ ತನುಗೆ ಬೆಂಡೆಕಾಯಿ ಸಿಕ್ಕಾಪಟ್ಟೆ ಇಷ್ಟ. ಸಂದೀಪ್ಗೆ ಅಷ್ಟು ಇಷ್ಟ ಆಗಲ್ಲ, ಅದೇನಂತ ನಂಗೆ ಗೊತ್ತಿಲ್ಲ. ನಾವು ಚಿಕ್ಕ ವಯಸ್ಸಿಂದನೂ ನನಗೆ ಬೆಂಡೆಕಾಯಿ ಇಷ್ಟ. ಸೊ ಅದಕ್ಕೆ ಅನಿಸುತ್ತೆ ನನಗೆ ಬುದ್ಧಿ ಜಾಸ್ತಿ ಅಂತ, ಅಲ್ವಾ ತನು? ನಮ್ಮಿಬ್ರಿಗೂ ಬುದ್ಧಿ ಜಾಸ್ತಿ. ಏನ್ ಇವತ್ತು ಮೈಕ್ ಹಾಕೋಬಿಟ್ಟಿದ್ದೀರಾ ಅನ್ಕೊಂಡ್ರ? ಇವಳು ಹೊಸ ಮೈಕ್ ತೋರಿಸ್ಬೇಕು ಅಂತ ಮೈಕ್ ಹಾಕೊಂಡು ಬಂದ್ಬಿಟ್ಟು ಇಲ್ಲಿ ನನಗೆ ಹಿಂಸೆ ಕೊಡ್ತಾವಳೆ. ನಂದು ಮೈಕ್ ಚೆನ್ನಾಗಿದೆಯೋ? ಇಟ್ ಸೂಟ್ಸ್ ಮೀ ರೈಟ್. 1 kg ಬೆಂಡೆಕಾಯಿ ತರಕ್ಕೆ ಹೇಳಿದ್ದು. ನಾನು ಸಂದೀಪ್ಗೆ ಕ್ಲಿಯರಾಗಿ ಹೇಳಿದ್ದೆ, ನನಗೆ ಒಂದೇ ಒಂದು ಬೆಂಡೆಕಾಯಿ ಕೂಡ ಮಿಸ್ ಆಗ್ಬಾರ್ದು. ಅಲ್ಲ, ಮಿಸ್ ಆಗೋದಲ್ಲ, ಬಲ್ತಿರೋದು ಬೇಡ ಅಂತ. ಸೊ ಅವರು ಅಂಗಡಿಯವ್ರು ಪರ್ಮಿಷನ್ ತಗೊಂಡು ಒಂದೊಂದೇ ಆರಿಸ್ಕೊಂಡು ತೊಗೊಂಡು ಬಂದಿದ್ದಾರೆ. ಸೊ ಅದಕ್ಕೆ ನನಗಾಗಿಲ್ಲ, ನಂಗೆ 3/4 kg ಅಷ್ಟೇ ಆರ್ಸೋಕ್ಕಾಗಿದ್ದು ಅಂದ್ಬಿಟ್ಟು. ಸೊ ಇವತ್ತು ತುಂಬ ಖುಷಿ ನನಗೆ, ಯಾಕಂದರೆ ಒಂದೇ ಒಂದು ಬೆಂಡೆಕಾಯಿ ಕೂಡ ಬಲ್ತಿರ್ಲಿಲ್ಲ. ಯಾಕಂದರೆ ಒಂದು ಸತಿ ಅವ್ರು ತಂದಿದ್ರು 1 kg ಬೆಂಡೆಕಾಯಲ್ಲಿ ನನಗೆ ಸಿಕ್ಕಿದ್ದು 1/4 kg ಅಷ್ಟೇ. ಅಷ್ಟು ಚೆನ್ನಾಗಿರೋ ಬೆಂಡೆಕಾಯಿ ತಂದಿದ್ರು. ಸೊ ಇವಾಗ ಇದನ್ನ ಚೆನ್ನಾಗಿ ರೋಸ್ಟ್ ಮಾಡೋಣ. ಬೆಂಡೆಕಾಯಿನ ಬೆಂಡಿ ಫ್ರೈ. ನಮ್ಮ ತನುಮನ್ ಎಕ್ಸಾಮ್ ನಡೀತಾ ಇದೆ. ಎಕ್ಸಾಮ್ ಮೀನ್ಸ್ FA1. ನಾಳೆ ಮ್ಯಾಥ್ಸು ಈಸಿ ಎಲ್ಲ ಈಸಿ ಅಂತಾಳೆ. ಮಾರ್ಕ್ಸ್ ಬಂದ್ಮೇಲೆ ನೋಡೋಣ. ಸೊ ಇದನ್ನ ಚೆನ್ನಾಗಿ ಫ್ರೈ ಮಾಡೋಣ. ಅದೊಂದೇ ಪ್ರೊಸೀಜರ್ ಇರೋದು. ಈ ಬೆಂಡೆಕಾಯಿನ ಜಾಸ್ತಿ ಮಿಕ್ಸ್ ಮಾಡೋಕ್ಕೂ ಭಯ, ಅದು ಇದು ಬಂದ್ಬಿಡುತ್ತೆ ಅಂತ, ಸ್ಲೈಮ್ ಥರ ಸ್ಟಿಕ್ಕಿನೆಸ್. ಸೊ ಫುಲ್ಲು ಜೋರು ಉರಿ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಎಷ್ಟವರೆಗೂ ಫ್ರೈ ಆಗಬೇಕು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನಾನಿವಾಗ ಇಷ್ಟು ರೋಸ್ಟ್ ಆಗುವಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಬೇಸಿಕ್ ಮಸಾಲಾಸ್ ಹಾಕ್ತಾಯಿದ್ದೀನಿ. ಸಾಲ್ಟು, ಟರ್ಮರಿಕ್ಕು ಮತ್ತು ಧನಿಯಾ ಪುಡಿ, ಖಾರದ ಪುಡಿ, ಇನ್ನೇನು ಇಲ್ಲ, ಇಷ್ಟೇ ಹಾಕೋದು. ಇದಕ್ಕೆ ಒಟ್ಟಿಗೆ ಹಾಕ್ಬಿಡೋಣ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟಿದ್ದೀನಿ ನಾನು. ಇವಾಗ ಇದಾಕಿ ಒಂದು 5 minutes ಮುಚ್ಚಿಟ್ಬಿಡ್ತೀನಿ. ಇವಾಗ ನೋಡಿ ನನ್ನ ನ್ಯೂ ಸ್ಟೈಲ್. ಮಂಗನ ಕೈಲಿ ಅದೇನೋ ಕೊಟ್ಟಂಗೆ ಅಂತಾರಲ್ಲ, ಆ ಥರ ನಾನು ತನ್ನೋ, ಅಲ್ವಾ ತನಮ್ಮ? ಇಲ್ಲ, ಇವಾಗ ನೋಡಿ ಅದನ್ನ ಇಟ್ಕೊಂಡೆ ಮಾತಾಡ್ತಾಳೆ. ಘಾಟ್ ಆಗತ್ತೆ ರಾಜ, ಎದ್ದೀಚೆ ಹೋಗು. ಏನು ಆಗಲ್ಲಮ್ಮ, ಏನೋ ಇಷ್ಟ ಹಿಂಗೆ ಇಟ್ಕೊಂಡು ಮಾತಾಡ್ಬೇಕು. ಎಕ್ಸೈಟ್ಮೆಂಟ್. ಮೈಕ್ ತಗೊಂಡಿದ್ವಲ್ಲ, ಯೂಸ್ ಮಾಡ್ಬೇಕು, ಮಾತಾಡ್ಲೇಬೇಕು ಅಲ್ವಾ? ಮಾತಾಡಿ ಮೇಡಮ್ ನೀವು. ನಮ್ಮ ತನಮ್ಮ ಒಂದು ಇಂಗ್ಲಿಷ್ ಇವತ್ತು ನಾನು ಯಾಕೆ ಹಿಂಗೆ ತೊದಲ್ತಾ ಇದ್ದೀನಿ? ತು ಏನು ಯಾವುದೋ ಇಂಗ್ಲಿಷ್ ಸಾಂಗ್ ಆಡ್ತೀರ? ಅದು ಬರೀ ನಂಗೆ ಗ್ಯಾಪ್ ಬರೋದಷ್ಟೇ. ಹೇಳು, ಪರವಾಗಿಲ್ಲ. ಮೈಕ್ ಇಟ್ಕೊಂಡಿದ್ದೆಲ್ಲ ಹೇಳು. ಮೈಕ್ ಇಟ್ಕೊಂಡಿದ್ದು ಇನ್ನೊಂದು ಹಂಟರ್ ಸಾಂಗ್ ಹೇಳ್ತೀನಿ, ಅದು ಫುಲ್ ಬರತ್ತೆ ನನಗೆ. ಹೇಳು. ಆರ್ ಯು ರೆಡಿ?
3, 2, 1, go. ಹೇಳು. ಹೇಳ್ತೀನಿ ಇನ್ ಬೆಂಡಿ ಮೇಲೆ ಫೋಕಸ್ ಮಾಡು. ಬೆಂಡಿ ಮೇಲೆ ಫೋಕಸ್ ಮಾಡ್ತೀನಿ ನಾನು. ಓ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ. ನಾನು ಹೇಳ್ತಾ ಹೋಗ್ತೀನಿ. ಹೇಳಮ್ಮ. ಹೇಳ್ತೀನಿ ಇರಿ ಗಾಯ್ಸ್. ಏನಾಗಿ ಗೊತ್ತಾಯ್ತು. You're in the bad time, that's in the line. You can get wild, I'll send to show you up. But it's time, when I step my battle. Every time, when I step my battle. It is something I'm when I could tell them so well. Said it to, yeah, party, naughty, sorry. Pull up, and they don't know a party, no, but this one is subordinate. The subordinate, no, I'm on a pizza, free calling, I want a pizza. Letting you up like a lolo boy. Hear the sound of in every one. And sit down for the show, 'cause I'm gonna show you. Like a dun dun dun. ಸಾಕು, ಸ್ಟಾಪ್. ಇದು ಇಷ್ಟ ಆಗಿದೆ. ಇದನ್ನ ಒಂದು 5 ಮಿನಿಟ್ಸ್ ಕ್ಲೋಸ್ ಮಾಡಿಬಿಡ್ತೀನಿ. ಅದಕ್ಕೂ ಸ್ವಲ್ಪ ಕುಕ್ಕಿಂಗ್ ಟೈಮ್ ಕೊಡೋಣ. ಫುಲ್ ರೋಸ್ಟ್ ಆಯಿತು. ಹೆಂಗಿದೆ ಅಂದರೆ ಕೆಳಗಡೆ ಒಂದು ಲೇಯರ್ ಫುಲ್ಲು ಕ್ರಿಸ್ಪಿಯಾಗಿ ಹೋಗ್ಬಿಟ್ಟಿದೆ. ಸೊ ಸಾಕು, ಬೆಂದೋಗ್ಬಿಟ್ಟಿದೆ ಇದು. ಅಷ್ಟು ಅದನ್ನು ಡ್ರೈ ಮಾಡಿಬಿಟ್ಟಿದ್ದೀನಿ ನಾನು. ಸೊ ಇವಾಗ ಇದನ್ನು ಡಿಶ್ ಔಟ್ ಮಾಡಿಬಿಟ್ಟು ನಮ್ಮ ತನುಮಾಗೆ ಟೇಸ್ಟ್ ಕೊಡೋಣ. Okay, I'm ready to taste. It's look like a Carven soup. ಅಲ್ಲ, ಹಂಗೆ ಕಾಣಿಸ್ತಾ ಇದೆ. ಕರ್ಬೇವಿನ ಸೊಪ್ಪು ಫ್ರೈ ಮಾಡ್ದಂಗೆ ಕಾಣಿಸ್ತಾ ಇದೆ. ಕೊಡ್ಲಾ ಟೇಸ್ಟಿಂಗ್ಗೆ? Yes. ಆದ್ರೆ ನೀನು ಯೂನಿಕ್ ಆಗಿ ಕಟ್ ಮಾಡಿದ್ಯಾ, ಅದು ಹಂಗೆ ಬರಲ್ಲ. ಕರ್ಬೇವಿನ ಸೊಪ್ಪು, ಕರಿಬೇವು ಸೊಪ್ಪು. ಟೇಸ್ಟಿಂಗ್ ಟೈಮ್. ಸೊ ಆಗಿದೆ. ಫೋಕಸಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತದಲ್ಲ. ಸೊ ನಾನೇ ಟೇಸ್ಟ್ ಮಾಡಿಸ್ತೀನಿ ತನ್ವಿಗೆ. ನೀನು ಕರೆಕ್ಟ್ ಇದು ಕೊಡು ನನಗೆ. ಯಾವಾಗಲೂ ಹ್ಞೂ ಅನ್ಬೇಡ. ಇರು, ನಾನು ತಿಂತೀನಿ. ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಯಾರನ್ನ ಬಂದು ಬೇಗ ನನ್ನ ಬೆಂತಟ್ಟಿ. ಅಷ್ಟು ಚೆನ್ನಾಗಿ ಮಾಡಿದ್ದೀನಿ. ಶಬಾಷ್. ಥ್ಯಾಂಕ್ ಯು ಬೇಬಿ. ಶಬಾಷ್ ಮಗ. ನಡುವೆ ನಮ್ಮ ತನುಮ ನನಗೆ ಮಗಳಕ್ಕಿಂತ ಜಾಸ್ತಿ ಫ್ರೆಂಡ್ ಆಗ್ಬಿಟ್ಟಿದ್ದಾಳೆ. ಸೊ ಅದನ್ನ ನಾನು ಹೇಳಬೇಕು ಅಂದ್ಕೊಂಡಿದ್ದೆ. ಈ ನಡುವೆ ಮಗಳನ್ಸಲ ಫ್ರೆಂಡ್ ಅನ್ನಿಸ್ತಾಳೆ. I'm a friend of my mommy. ಅಯ್ಯೋ ಚಲ್ಬಿಟ್ಟಿ ಅದು. ಸೊ ಇವಾಗ ಇನ್ನೇನು ಹೇಳ್ಬಿಡು. ಸೊ ಎಲ್ಲರೂ ಟ್ರೈ ಮಾಡಿ ಇದನ್ನ. ಸಿಂಪಲ್ ರೆಮಿಡಿ. ಅಯ್ಯೋ ರೆಮಿಡಿ ಲೈಕ್ ಮಾಡಿ. ಇವತ್ತೇನೋ ಆಗಿದೆ ನನಗೆ. ರೆಮಿಡಿ ಅಲ್ಲ, ಸಿಂಪಲ್ ರೆಸಿಪಿ. ಬರೀ 4 ಪೌಡರ್ ಹಾಕಿದ್ದೀನಿ ಅಷ್ಟೇ ನಾನು. ಅದಕ್ಕೆ ತುಂಬಾ ಚೆನ್ನಾಗಿ ಬಂದಿದೆ. ಸೈಡ್ ಡಿಶ್ಗೆ, ಮೀನ್ಸ್ ಊಟದ ಸೈಡ್ ಡಿಶ್ಗೆ ಚೆನ್ನಾಗಿರುತ್ತೆ. ಸೊ ಎಲ್ಲರೂ ನೀವು ಟ್ರೈ ಮಾಡಿ. ಕಮೆಂಟ್ ಮಾಡಿ ನನಗೆ ಆ ಬೆಂಡೆಕಾಯಿ ಫ್ರೈ ಮಾಡಿದ್ದೆ ನಾನು ಅಂತ. ಫೋನ್ ಮಾಡಿ ಹೇಳ್ತಾರೆ ಸ್ವಲ್ಪ ಜನ, ಅನುಷಾ ಅದು ಮಾಡಿದ್ದೆ, ನಾನು ಇದು ಮಾಡಿದ್ದೆ ಅಂತ. ಸೊ ನನಗೆ ಕಮೆಂಟ್ ಮಾಡಿದ್ರೆ ಖುಷಿ ಆಗುತ್ತೆ. ಶೇರ್, ಸಪೋರ್ಟ್, ಬೈ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ನ. ಸಬ್ಸ್ಕ್ರೈಬ್, ಲೈಕ್, ಬೆಂಡೆಕಾಯಿನ ತಿನ್ಬೇಕು ಅವಳು, ಅದಕ್ಕೋಸ್ಕರ. ನಂಗೆ ಕನ್ಫ್ಯೂಸ್ ಆಗ್ತಿದೆ. ಬಾಯ್ 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 ಬಾಯ್.